ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ಥಾನ್ ಅಶೇಷಾನ್ ಔತ್ಸುಕ್ಯ ಮೋಹ ರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಇಂದಿನ ದಿನ ನೀರಿನಿಂದ ಆಗುವಂತಹ ಪ್ರಮುಖ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಅಪಾಂ ಸಂಸ್ಪರ್ಶನಾತ್ ಸ್ನಾನಾತ್ ಪಾನಾತ್ ದರ್ಶನಾತ್ ಅಪಿವ ಮನುಷ್ಯೇ ಸಿದ್ಧಿಮಾಪಯಂತಿ ಬಾಹ್ಯ ಅಭ್ಯಂತರ ಕ್ಷಾಲಿತಾಃ. ಇಲ್ಲಿ ನೀರಿನಿಂದ ವಿವಿಧ ರೀತಿಯಲ್ಲಿ ಬಾಹ್ಯ ಹಾಗೂ ಅಭ್ಯಂತರ ಶೋಧನ ಅಥವಾ ಶುದ್ಧಿ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಅಪಾಂ ಸಂಸ್ಪರ್ಶನಾತ್ ಅಂದರೆ ನೀರಿನ ಸ್ಪರ್ಶದಿಂದಾಗಿ ಬೇರೆ ಬೇರೆ ಪವಿತ್ರ ಸ್ಥಳಗಳಲ್ಲಿ ನೀರಿದೆ. ಈ ನೀರಿನ ಒಂದು ಮುಟ್ಟುವಿಕೆಯಿಂದ, ಆ ನೀರಿನ ಸ್ಪರ್ಶನದಿಂದ ಒಂದು ಶುದ್ಧಿ ಅಥವಾ ಶುಚಿತ್ವವನ್ನು ಹೊಂದ್ತೇವೆ. ಇದು ಪುರಾತನ ಕಾಲದಿಂದಲೂ ಭಾರತೀಯ ಸಂಪ್ರದಾಯದಲ್ಲಿ ಆಚರಣೆಯಲ್ಲಿದೆ ಹಾಗೂ ಪ್ರತಿಯೊಬ್ಬರೂ ಇದನ್ನು ಮಾಡ್ತಾರೆ, ನೋಡ್ತಾರೆ. ಸ್ನಾನಾತ್ ಇನ್ನು ವ್ಯಕ್ತಿಯ ಶುಚಿತ್ವಕ್ಕಾಗಿ, ವ್ಯಕ್ತಿಯ ಬಾಹ್ಯ ಹಾಗೂ ಅಭ್ಯಂತರ ಶುಚಿತ್ವಕ್ಕಾಗಿ ಸ್ನಾನ ಹೇಳುವಂಥದ್ದು ಅತಿ ಅವಶ್ಯಕ. ಪ್ರತಿನಿತ್ಯ ನಾವು ಮಾಡುವಂತಹ ಸ್ನಾನವು ವ್ಯಕ್ತಿಯ ಒಂದು ಬಾಹ್ಯ ಶುಚಿಗಾಗಿ ಅತಿ ಅವಶ್ಯಕ. ಮಣ್ಣಿನಲ್ಲಿ ಕೆಲಸ ಮಾಡಿದಾಗ, ಬೇಸಿಗೆಗಾಲದಲ್ಲಿ ಅಧಿಕ ಬೆವರಿನಿಂದ, ಆಟೋಟಗಳಿಂದ, ವಿವಿಧ ಕಾರಣಗಳಿಂದಾಗಿ ಶರೀರದಲ್ಲಿ ಕಲ್ಮಶಗಳಿರ್ತದೆ, ಬೆವರಿರ್ತದೆ, ದುರ್ಗಂಧ ಇರ್ತದೆ. ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸ್ನಾನ ಹೇಳುವಂಥದ್ದು ಅತಿ ಶ್ರೇಷ್ಠ. ಹಾಗೂ ಈ ಜಲ ಅಥವಾ ನೀರು ವ್ಯಕ್ತಿಯ ಬಾಹ್ಯ ಶುಚಿಗಾಗಿ ಸ್ನಾನದ ರೂಪದಲ್ಲಿ ಉಪಯೋಗದಲ್ಲಿದೆ. ಪಾನಾತ್ ಹೇಳಿದರೆ ಕುಡಿಯುವುದಕ್ಕಾಗಿ. ಈ ನೀರನ್ನು ನಾವು ಪಾನಕ್ಕೆ ಅಂದರೆ ಕುಡಿಲಿಕ್ಕೆ ಉಪಯೋಗಿಸ್ತೇವೆ. ಅದೇ ರೀತಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಸಹ, ಅಡುಗೆ ಮನೆಯಲ್ಲಿ ಸಹ ಹೇರಳವಾಗಿ ನೀರನ್ನು ಉಪಯೋಗಿಸ್ತಾರೆ. ಈ ನೀರಿನ ಅಂಶ ಹೇಳುವಂಥದ್ದು ಶರೀರದ ಅವಶ್ಯಕ ಘಟಕವಾಗಿದೆ. ನೀರನ್ನು ವ್ಯಕ್ತಿಗನುಸಾರವಾಗಿ ಅಗತ್ಯ ಪ್ರಮಾಣದಲ್ಲಿ, ಕಾಲಾನುಸಾರ ಅಂದರೆ ಸೆಕೆಗಾಲದಲ್ಲಿ, ಚಳಿಗಾಲದಲ್ಲಿ, ಸೆಕೆಗಾಲದಲ್ಲಿ ಅಧಿಕ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಚಳಿಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾಕು. ಹೀಗೆ ನೀರನ್ನು ವಿವಿಧ ವ್ಯಕ್ತಿಗಳಲ್ಲಿ ಅಗತ್ಯತೆಗೆ ಅನುಗುಣವಾಗಿ ಹಾಗೂ ಕಾಲದಲ್ಲಿ ಅಗತ್ಯಕ್ಕನುಸಾರವಾಗಿ ಸೇವಿಸುವುದರಿಂದ, ಕುಡಿಯುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ದರ್ಶನಾತ್ ಅಪಿವ ನೀರಿನ ದರ್ಶನದಿಂದಲೇ ಸಹ ಒಂದು ಮನಸ್ಸಿಗೆ ಶುಚಿತ್ವ ಅಥವಾ ನೆಮ್ಮದಿಯನ್ನು ನೀಡ್ತದೆ. ಗಂಗಾ ನದಿಗೆ ಹೋಗ್ಬಿಟ್ಟು ಗಂಗಾ ಜಲವನ್ನು ನೋಡಿದಾಗ ಒಂದು ಪವಿತ್ರತೆ ಅಥವಾ ಒಂದು ಶುಚಿತ್ವದ ಅನಿಸಿಕೆ ಬರ್ತದೆ. ಯಾರು ಅಲ್ಲಿ ಹೋಗಿ ನೋಡಲಿಕ್ಕಾಗೋದಿಲ್ಲೋ ಅವರು ಟಿ ವಿಯಲ್ಲಿ ನೋಡ್ತಾರೆ, ಫೋಟೋದಲ್ಲಿ ನೋಡ್ತಾರೆ, ಚಲನಚಿತ್ರಗಳಲ್ಲಿ ನೋಡ್ತಾರೆ. ಇದನ್ನು ನೋಡಿದಾಗ ಸಹ ಒಂದು ಶುಚಿತ್ವದ ಅಥವಾ ಪವಿತ್ರತೆಯ ಅನಿಸಿಕೆ ಬರ್ತದೆ. ಮನುಷ್ಯೋ ಸಿದ್ಧಿಮಾಪಂತಿ ಮನುಷ್ಯನು ಈ ಜಲದಿಂದಾಗಿ ಅಥವಾ ನೀರಿನಿಂದಾಗಿ ಬಾಹ್ಯಾಭ್ಯಂತರ ಕ್ಷಾಲಿತಾಃ ಒಂದು ಬಾಹ್ಯ ಶುಚಿ, ಶರೀರದ ಬಾಹ್ಯ ಶುಚಿ ಹಾಗೂ ಅಂತರ್ಶುಚಿ ಈ ನೀರಿನಿಂದಾಗಿ ವ್ಯಕ್ತಿಯು ಹೊಂದ್ತಾನೆ. ಇನ್ನು ನೀರು ಕುಡಿಯೋದ್ರಿಂದ ಅಂತಃಶುಚಿ ಅಂತ ಹೇಳಿದರೆ ಜೀರ್ಣಶಕ್ತಿಗಿರ್ಬೋದು, ಶರೀರದೊಳಗಡೆ ನಡೆಯುವಂತಹ ಅನೇಕ ರೀತಿಯಾದಂತಹ ವ್ಯಾಪಾರ ಚಟುವಟಿಕೆಗಳಿರ್ಬೋದು. ಇವುಗಳಿಗೆಲ್ಲ
ನೀರು ಹೇಳುವಂಥದ್ದು ಅತಿ ಅವಶ್ಯಕ. ಸ್ವಾಸ್ಥ್ಯ ರಕ್ಷಣಾರ್ಥ ಅಂದರೆ ಆರೋಗ್ಯ ಇರುವಂಥ ಆರೋಗ್ಯವನ್ನು ಕಾಪಾಡಲಿಕ್ಕೆ, ರೋಗ ನಿವಾರಣಾರ್ಥ ಅಂದರೆ ಉತ್ಪಾದನೆ ಆಗಿರುವಂತಹ ರೋಗವನ್ನು ನಿರ್ಹರಣೆ ಮಾಡಿಕೊಳ್ಳಿಕ್ಕೆ ಸಹ ಈ ಜಲ ಅಥವಾ ನೀರು ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ.